ಅಮ್ಮ ಅಣ್ಣನ ಫೋನ್ ಮಾಡ್ತಂಗ ಇದ್ದಾನೆ. ರೀ ನೋಡಿದಿರಾ, ನನ್ನ ಮಗ ಫೋನ್ ಕಳ್ಸಿದಾನೆ. ಹಲೋ ಅಣ್ಣ, ಹೆಂಗಿದ್ದ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ರೀ ನೋಡಿ, ನನ್ನ ಅಮ್ಮರು ಫೋನ್ ಮಾಡಿದ್ದಾನೆ. ಕೊಡಪ್ಪ. ನಾನು ಚೆನ್ನಾಗಿದ್ದೀನಿ. ಅಮ್ಮೆ ನಿನ್ನ ಮ್ಯಾಗ ಬೆಂಗಿಟ್ಕೊಂಡೆ. ಒಂದು ಬೇಗ ಮತ್ತೆ ಮಾತಾಡು. ಅಮರ್ ಹೇಗಿದೆ ಪುಟ್ಟ? ನಾನು ಚೆನ್ನಾಗಿದ್ದೀನಿ ಅಮ್ಮ, ನೀನು ಹೇಗಿದೀಯಾ? ಹೇಗಿದೀಯಾ? ನೀನು ಹೋಗಿ 2 ತಿಂಗಳಾಗೋಗಿದೆ. ಹೇಗಿದೆಯೋ ಅಂತ ಲೆಟ್ರ್ ಆದರೂ ಬರೀಬೇಕು ತಾನೆ. ಸಾರಿ ಅಮ್ಮ, ಇಲ್ಲಿ ಮೊದಲೇ ಭಾಳ ಕಷ್ಟ ಬಿದ್ದಿದ್ದೀನಿ. ಇವಾಗ ನೀನು ಎಲ್ಲಿದೆಯೋ? ಆಯಿತು ಪುಟ್ಟ, ಚೆನ್ನಾಗಿರು, ಟೈಮ್ಗೆ ಊಟ ಮಾಡು. ಹಾಂ ತಿಂತಿದ್ದೀನಮ್ಮ. ಅಲ್ಲಿ ಅಪ್ಪ ಇದ್ದಾನಾ? ನಿಮ್ಮಪ್ಪ? ಹಾಂ, ಮಾತಾಡು. ಅಮರ್ ಹೆಂಗಿದ್ದ? ನಿಂಗೇನೇನ ಕಾಸು ಬೇಕಂದ್ರೆ ಹೇಳ, ನಾನು ಕೊಟ್ಟು ಕಳಿಸ್ತೀನಿ. ಇಲ್ಲ ಅಪ್ಪ, ಇಲ್ಲೆಲ್ಲ ಚೆನ್ನಾಗಿದೆ, ನೀನೇನು ಭಯ ಬೀಳ್ಬೇಡ. ಅಲ್ಲಿ ಅಮ್ಮನ ಚೆನ್ನಾಗಿ ನೋಡ್ಕೊ. ಅಲ್ಲೇ ನನ್ನ ಕಷ್ಟ ಇದ್ರೆ ಇಲ್ಲಿಗೆ ಬಂದಿಬಿಡ. ಅಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊತಿದ್ದೀವ, ನೀನೇನು ಬೆಂಗೆ ಇಟ್ಕೋಬೇಡ. ಅಮ್ಮನೇ ನಿನ್ನ ಮ್ಯಾಗ ಬೆಂಗೆ ಇಟ್ಕೊಂಡೆ ಅಲ್ಲೇ. ಇಷ್ಟಾಗೆ ನೀನು ಹೋಗಿದ್ದ ಕೆಲಸ ಏನಾಗ್ಯದ? ಹಾಂ ಆಗಿದೆಯಪ್ಪ, ಶಿವತೇಜ ಅವರು ಸಿನಿಮಾದಲ್ಲಿ ಸೆಕೆಂಡ್ರಿ ಇರೋ ಕ್ಯಾರೆಕ್ಟರ್ ಸಿಕ್ಕಿದೆ. ಏನು ಶಿವತೇಜ ಸಿನಿಮಾ ಅವರಿಗೆ ಯಾಸೆ? ಆಯ್ತು ಅಲ್ಲ, ಆ ದೇವ್ರು ನಿನ್ನ ತನ್ನಾಗ ನೋಡ್ಯಾನೆ, ಅದೇ ಸಾಕು. ಹೌದಪ್ಪ, ಅಮ್ಮನ ಹತ್ರ ಕೂಡ ಹೇಳು. ಆಯ್ತು ಅಲು, ನಾನು ಎಲ್ಲಿದ್ದದ್ದು ಗುರ್ತೈತಲ್ಲ ನಿಂಗೆ. ಕಾಸು ಬೇಕಾದರೆ ಫೋನ್ ಮಾಡು, ನಾನು ಹಿಂದೆಲೇ ಕೊಟ್ಟು ಕಳಿಸ್ತೀನಿ. ಅಪ್ಪ ಎಷ್ಟೊತ್ತಪ್ಪ ಇಲ್ಲಿ ಕೊಡಿ, ನಾ ಮಾತಾಡ್ತೀನಿ. ಅಮರ್ 1 ನಿಮಿಷಪ್ಪ, ತಮ್ಮನ್ ಮಾತಾಡ್ತಾನಂತ, ನೀನು ಜಾಗ್ರತಪ್ಪ. ಹಲೋ. ಹಾಂ ಓಕೆ, ಅದು ಸರಿ. ನೀನು ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಣ್ಣ. ಆಯ್ತಣ್ಣ, ಇರ್ತೀನಿ. ರೀ ದೊಡ್ಡವನೇ. ಮತ್ತೇನು ಅನ್ಕೊಂಡಿದ್ರೆ ಅವ್ನು ನಂತರ ಮೊನ್ನೆ ತಾತೆ ಹೋಲಿಕಂತ ಅಂದ್ರೆ. ಏನಪ್ಪ ಪೊಲೀಸ್ ಶೆಟ್ಟಿ, ಇಲ್ಲಿ ಬಾಪ, ಬರ್ತಾ ಇದ್ದೀನಿ. ಬಾಪ ಬಾ ಕೂತ್ಕೋ. ನೋಡ್ದ್ಯಾ, ನನ್ನ ಮಗನ ಸೆಲ್ ಫೋನ್ ಕೊಟ್ಟು ಕಳ್ಸಾನೆ. ನಾನು ಹೇಳಿದ್ದೀನಲ್ಲ ಇಷ್ಟಕ್ಕೆ ಮುಂದೆ ನಿಂಗೆ, ನಿನ್ನ ಮಗನ್ ತುಂಬ ದೊಡ್ಡವನಾತಾನಂತಾನೆ. ಆಯ್ತಾ? ನನಗೆ ಸ್ವಲ್ಪ ಕೆಲಸ ಐತೆ, ಹೋಗಿ ಬರ್ತೀನಿ. ಆಯ್ತಾಯ್ತು, ಸಾಯಂಕಾಲ ರಚ್ಚಬಂಡದಲ್ಲಿ ಕಲ್ತ್ಕೊನು. ಆಯ್ತಾ? For more updates, like, comment, subscribe to our channel. Hey darlings, గంటని click చేయడం మర్చిపోకండి.